Good morning, my dear students. In this video clip, I want to discuss about effects of heat. ಇದರಿಂದ ಮೊದಲಿನ ವಿಡಿಯೋ ಕ್ಲಿಪ್ನೊಳಗೆ ನಾವು ಮೆಜರ್ಮೆಂಟ್ ಆಫ್ ಟೆಂಪ್ರೇಚರ್ ನೋಡಿದ್ವಿ. ಆಮೇಲೆ ಡಿಫ್ರೆಂಟ್ ಸ್ಕೇಲ್ಸ್ ಆಫ್ ಟೆಂಪ್ರೇಚರ್ ನೋಡಿದ್ವಿ. ಆಮೇಲೆ ಹೀಟ್ ಆ್ಯಂಡ್ ಟೆಂಪ್ರೇಚರ್ ನಾವು ಐಡಿಯಾ ತೊಗೊಂಡಿದ್ವಿ. Heat and temperature. Heat is the form of energy, but it is the cause. Temperature is the effect. Temperature means it is the degree of hotness or coldness of the body. ಅಂದ್ರೆ whether the body absorb the heat or deliver the heat ಅಂತ ಸಿಚುವೇಶನ್ ತೋರಿಸುತ್ತೆ ಯಾವುದು ಟೆಂಪ್ರೇಚರ್. Now the heat energy is supplied to the matter or any body or any material. What are the main effects? ಏನು ಎಫೆಕ್ಟ್ ಆಗುತ್ತಾ? ದೇರ್ ಆರ್ ಸೋ ಮೆನಿ ಎಫೆಕ್ಟ್ಸ್. ಬಟ್ ಈ ಚಾಪ್ಟರ್ನಲ್ಲಿ ನಿಮ್ಮ ಸಿಲೆಬಸ್ನಲ್ಲಿ ಕೆಲವೊಂದು ಪಾಯಿಂಟ್ಸ್ ನಾವು ತೊಗೊಳ್ತೇವೆ. ಯಾಕಂದರೆ ಹೈಯರ್ ಎಫೆಕ್ಟ್ಸು ನಾವು ಬೇರೆ ವಿಚಾರಕ್ಕೆ ಹೋಗೋಲ್ಲ. ಈ ಸದ್ಯ ಈ ಒಂದು ಮಟೀರಿಯಲ್ಗೆ ನಾವು ಹೀಟ್ ಎನರ್ಜಿ ಕೊಟ್ಟರೆ ಏನೆಲ್ಲ ಎಫೆಕ್ಟ್ ಆಗುತ್ತಾ? ದ ಎಫೆಕ್ಟ್ಸ್ ಆಫ್ ಹೀಟ್ ಯಾವಾಗಿದು ಕಂಡು ಬರುತ್ತಾ? ನಾವು ಹೀಟ್ ಎನರ್ಜಿ ಸಪ್ಲೈ ಮಾಡಿದಾಗ ಏನು ಕಂಡು ಬರ್ತದೆ? ಯೂಸ್ವಲಿ ನಾವು ಗ್ಯಾಸ್ ಮೀಡಿಯಮ್ ತೊಗೊಂಡ್ರೆ ಭಾಳ ಈಸಿ ಅನ್ನಿಸ್ತದೆ. ಈಗ ನಾವೇನು ಮಾಡ್ತೀವಿ, ಗ್ಯಾಸ್ ಮೀಡಿಯಮ್ನೊಳಗೆ ಮಾಲಿಕ್ಯೂಲ್ಸ್ ಇರ್ತಾವೆ. ದ ಸೋ ಮೆನಿ ಮಾಲಿಕ್ಯೂಲ್ಸ್. ಅಲ್ಲಿ ಮಾಲಿಕ್ಯೂಲ್ಸ್ ನೋಡ್ತಾ ಇದ್ದೇವೆ. ಮಾಲಿಕ್ಯೂಲ್ಸ್ ಅಂದ ತಕ್ಷಣ ಮಾಲಿಕ್ಯೂಲ್ಸ್ಗೆ ಮಾಸ್ ಇರುತ್ತೆ, ಆಮೇಲೆ ವೆಲಾಸಿಟಿ ಇರುತ್ತೆ, ಅವ್ರ ರ್ಯಾಂಡಮ್ ಮೋಷನ್ ಇರುತ್ತೆ. ಒನ್ಸ್ ರ್ಯಾಂಡಮ್ ಮೋಷನ್ ಇರುತ್ತೆ ಅಂದ್ರೆ ಸ್ವಲ್ಪ ಹೈಯರ್ ಪಾಯಿಂಟ್ಗೆ ಹೋದಾಗ ಮಾಲಿಕ್ಯೂಲ್ಸ್ ಮಧ್ಯೆ ಫೋರ್ಸ್ ಇರುತ್ತೆ. ಫೋರ್ಸ್ ಇರೋದಕ್ಕೆ ಅದಕ್ಕೆ ಪೊಟೆನ್ಷಿಯಲ್ ಎನರ್ಜಿ ಇರ್ತದೆ. ಅದು ಮೂವ್ ಆಗ್ತಿರ್ತವೆ, ಅದಕ್ಕೊಂದು ಕೈನೆಟಿಕ್ ಎನರ್ಜಿ ಇರ್ತದೆ. ಆ ಉದ್ದೇಶಕ್ಕೆ ಅದಕ್ಕೊಂದು ಎನರ್ಜಿ ಇರ್ತದೆ, ಮಾಲಿಕ್ಯೂಲ್ಗೆ ಎನರ್ಜಿ ಇರ್ತದೆ. ಸಪೋಸ್ ನಾವು ಹೀಟ್ ಸಪ್ಲೈ ಮಾಡಿದ ತಕ್ಷಣ ಅದು ಏನು ಮಾಡ್ತದೆ, ದ ಸಮ್ ಆಫ್ ದಿ energy of all the molecules in the system is called internal energy. ಅವಾಗ ಏನಾಗುತ್ತಾ, ಇಂಟರ್ನಲ್ ಎನರ್ಜಿ ಚೇಂಜ್ ಆಗುತ್ತೆ. ಇಂಟರ್ನಲ್ ಎನರ್ಜಿ ಯಾಕೆ ಚೇಂಜ್ ಆಗುತ್ತೆ? ಕೈನೆಟಿಕ್ ಎನರ್ಜಿ ಚೇಂಜ್ ಆಗೋದ್ರಿಂದ, ಪೊಟೆನ್ಷಿಯಲ್ ಎನರ್ಜಿ ಒಳಗೆ ವೇರಿಯೇಷನ್ ಆಗೋದ್ರಿಂದ ಒಟ್ಟಾರೆ ಎನರ್ಜಿ ಇಂಟರ್ನಲ್ ಎನರ್ಜಿ ಚೇಂಜ್ ಆಗುತ್ತೆ. ದೆರ್ ಈಸ್ ಎ ಚೇಂಜ್ ಇನ್ ದ ಇಂಟರ್ನಲ್ ಎನರ್ಜಿ. ಇದು ಮೊದಲನೇ ಎಫೆಕ್ಟ್. Second effect is, once there is a change in the internal energy, average internal energy considered as a temperature, therefore there is a change in the temperature. ನಾವು ಸಪ್ಲೈ ಮಾಡಿದರೆ ಹೀಟ್ ಎನರ್ಜಿನ ಒಂದು ಸಿಸ್ಟಮ್ಗೆ ಹೀಟ್ ಎನರ್ಜಿ ಸಪ್ಲೈ ಮಾಡಿದರೆ ಟೆಂಪ್ರೇಚರ್ ಚೇಂಜ್ ಆಗುತ್ತೆ. ಸಪ್ಲೈ ಮಾಡಿದರೆ ಇನ್ಕ್ರೀಸ್ ಆಗುತ್ತೆ, ಸಪೋಸ್ ರಿಮೂವ್ ಮಾಡಿದರೆ ಡಿಕ್ರೀಸ್ ಆಗುತ್ತೆ. ದೆರ್ ಈಸ್ ಎ ಚೇಂಜ್ ಇನ್ ದ ಟೆಂಪ್ರೇಚರ್. ಆ್ಯಂಡ್ ಒನ್ ಮೋರ್, ದಟ್ ಈಸ್ ದ ಥರ್ಡ್ ಎಫೆಕ್ಟ್, ಚೇಂಜ್ ಇನ್ ದ ಸ್ಟೇಟ್ ಆಫ್ ಮ್ಯಾಟರ್. ಸ್ಟೇಟ್ ಚೇಂಜ್ ಆಗಿಬಿಡುತ್ತೆ. ಸ್ಟೇಟ್ ಚೇಂಜ್ ಆಗೋದಂದ್ರೆ ಸಾಲಿಡ್ ಸ್ಟೇಟ್ನಾಗ ಇರುತ್ತೆ, ಲಿಕ್ವಿಡಿಗೆ ಬರುತ್ತೆ. ಲಿಕ್ವಿಡ್ ಸ್ಟೇಟ್ನಾಗ ಇರುತ್ತೆ, ಗ್ಯಾಸಿಯಸ್ ಸ್ಟೇಟ್ನಾಗ ಬರುತ್ತೆ. ಗ್ಯಾಸಿಯಸ್ ಸ್ಟೇಟ್ನಾಗ ಇದ್ದದ್ದು ಪ್ಲಾಸ್ಮಾ ಸ್ಟೇಟಿಗೆ ಬರುತ್ತೆ. ಬಟ್ ಗ್ಯಾಸಿಯಸ್ ಸ್ಟೇಟಿಂದ ಪ್ಲಾಸ್ಮಾ ಸ್ಟೇಟಿಗೆ ಬರೋದು ಭಾಳ ಡಿಫಿಕಲ್ಟು. ಬಟ್ ರೇರ್ ಕೇಸು, ಹೈ ಟೆಂಪ್ರೇಚರ್ ಎಲ್ಲ ಬೇಕಾಗುತ್ತೆ. ಬಟ್ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಕ್ಕಂಥದ್ದು ಅಂದ್ರೆ ಐಸ್. ಐಸ್ ಯಾವ ಸ್ಟೇಟ್ನಾಗ ಇರ್ತದೆ? ಅಲ್ಲೇ ರಿಜಿಡ್ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಇರೋದ್ರಿಂದ ಸಾಲಿಡ್ ಸ್ಟೇಟ್ನಾಗ ಇರ್ತದೆ. ಸಪೋಸ್ ಯು ಸಪ್ಲೈ ದ ಹೀಟ್ ಎನರ್ಜಿ, ವಾಟ್ ಹ್ಯಾಪನ್ಸ್? ಮೆಲ್ಟ್ಸ್. ಸಪೋಸ್ ಅದು ಮೆಲ್ಟ್ ಆಯಿತು, ಮೆಲ್ಟ್ ಆದಮೇಲೆ ಏನಾಗುತ್ತೆ? ವಾಟರ್ ಆಗುತ್ತೆ, ಲಿಕ್ವಿಡ್ ಸ್ಟೇಟಿಗೆ ಬರುತ್ತೆ. ಅಗೇನ್ ಯು ಸಪ್ಲೈ ದ ಹೀಟ್ ಎನರ್ಜಿ ಟು ದ ವಾಟರ್, ವಾಟ್ ಹ್ಯಾಪನ್ಸ್? ಇಟ್ ಬಿಕಮ್ ಟು ದ ವೇಪರ್ ಸ್ಟೇಟ್. ಇಟ್ ಮೀನ್ಸ್ ಗ್ಯಾಸಿಯಸ್ ಸ್ಟೇಟ್. ದೇರ್ ಈಸ್ ಎ ಚೇಂಜ್ ಇನ್ ದ ಸ್ಟೇಟ್ ಆಫ್ ದ ಮ್ಯಾಟರ್. ಇದು ಮೂರನೇ ಎಫೆಕ್ಟ್. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಎಫೆಕ್ಟ್ ಈಸ್ ಎಕ್ಸ್ಪ್ಯಾನ್ಷನ್ ಆಫ್ ದ ಮಟೀರಿಯಲ್. ಮಟೀರಿಯಲ್ ಏನಾಗುತ್ತೆ? ಎಕ್ಸ್ಪ್ಯಾಂಡ್ ಆಗುತ್ತೆ. ಅದರ ಲೆಂಥರ ಇನ್ಕ್ರೀಸ್ ಆಗುತ್ತೆ, ಅಥವಾ ವ್ಯಾಲ್ಯೂಮ್ ಇನ್ಕ್ರೀಸ್ ಆಗುತ್ತೆ, ಅಥವಾ ಏರಿಯಾ ಇನ್ಕ್ರೀಸ್ ಆಗುತ್ತೆ. ಯೂಸ್ವಲಿ ನಾವು ಸಾಲಿಡ್ ಸ್ಟೇಟ್ನಾಗಿದ್ದಾಗ ನಾವು ಮೂರು ಅಬ್ಸರ್ವ್ ಮಾಡ್ಬೋದು. ಸಾಲಿಡ್ ಎಕ್ಸ್ಪಾಂಡ್ ಆಗುತ್ತೆ, ಲಿಕ್ವಿಡ್ ಎಕ್ಸ್ಪಾಂಡ್ ಆಗುತ್ತೆ, ಗ್ಯಾಸ್ ಎಕ್ಸ್ಪಾಂಡ್ ಆಗುತ್ತೆ. ನಾವು ಹೀಟ್ ಎನರ್ಜಿ ಸಪ್ಲೈ ಮಾಡಿದ್ರೆ ಸಾಲಿಡ್ಗೆ ಸಪ್ಲೈ ಮಾಡಿದರೆ ಸಾಲಿಡ್ ಎಕ್ಸ್ಪಾಂಡ್ ಆಗುತ್ತೆ. ಅದರ ಮೂರು ಟೈಪ್ ಎಕ್ಸ್ಪಾನ್ಷನ್ ಬರ್ತಾವೆ. ಆಮೇಲೆ ಲಿಕ್ವಿಡ್ ಅಲ್ಲಿ ಎಕ್ಸ್ಪಾಂಡ್ ಆಗುತ್ತೆ, ಅದ್ರ ಒಂದೇ ಟೈಪ್, ಅದು ವ್ಯಾಲ್ಯೂಮ್ ಅಷ್ಟೇ ಇನ್ಕ್ರೀಸ್ ಆಗುತ್ತೆ, ಕ್ಯೂಬಿಕಲ್ ಎಕ್ಸ್ಪಾನ್ಷನ್. ಗ್ಯಾಸ್ ಅಲ್ಲಿ ಕೂಡ ನಾವೇನು ಮಾಡ್ತೀವಿ, ವ್ಯಾಲ್ಯೂಮ್ ಅಷ್ಟೇ ನಾವು
ಇವು ಎರಡರೊಳಗೂ ವ್ಯಾಲ್ಯೂಮ್ ಅಷ್ಟೇ ವಿಚಾರ ಮಾಡ್ತೇವೆ. ಯಾಕಂದರೆ ಆಲ್ ಡೈರೆಕ್ಷನ್ ಒಳಗೆ 3 ಡೈಮೆನ್ಷನ್ ಒಳಗೆ ಅದು ಏನಾಗುತ್ತೆ, ಅದು ಎಕ್ಸ್ಪಾಂಡ್ ಆಗುತ್ತೆ. ಆ ಉದ್ದೇಶಕ್ಕೆ ವ್ಯಾಲ್ಯೂಮ್ ಎಕ್ಸ್ಪಾಂಡ್ ಆಗುತ್ತೆ ಇದ್ರಾಗ. ಬಟ್ ಇಲ್ಲಿ ನಾವು ಸಾಲಿಡಿಗೆ ಬಂದಾಗ ಇಟ್ ಇಸ್ ಅ ಎಕ್ಸ್ಪಾನ್ಷನ್ ಆಫ್ ದ ಸಾಲಿಡ್. 3 ಟೈಪ್ ಎಕ್ಸ್ಪಾನ್ಷನ್ ಬರುತ್ತೆ. ಏನು? ಒಂದು ಲೀನಿಯರ್ ಎಕ್ಸ್ಪಾನ್ಷನ್ನು ಅಂದ್ರೆ when a increase in the length of the material when you supply the heat energy, now such type of expansion is called linear expansion. ಎರಡನೇದು ಸೂಪರ್ಫಿಷಿಯಲ್ ಅಥವಾ ಏರಿಯಲ್ ಎಕ್ಸ್ಪಾನ್ಷನ್ ಅಂತ ಹೇಳ್ತಾನೆ. ಮೂರನೇದು ವ್ಯಾಲ್ಯೂಮ್ ಎಕ್ಸ್ಪಾನ್ಷನ್, ಅದಕ್ಕೆ ಇನ್ನೊಂದು ವರ್ಡ್ ಏನು ಹೇಳ್ತೀವಿ, ಕ್ಯೂಬಿಕಲ್ ಎಕ್ಸ್ಪಾನ್ಷನ್ ಅಂತ ಹೇಳ್ತಾನೆ. ಹೀಗೆ ಎಕ್ಸ್ಪಾನ್ಷನ್ ಆಫ್ ದ ಸಾಲಿಡ್ನೊಳಗೆ 3 ಟೈಪು ನಾವು ಎಕ್ಸ್ಪಾನ್ಷನ್ನ ಅಬ್ಸರ್ವ್ ಮಾಡ್ತೇವೆ, ನೋಡ್ತೇವೆ. ಅದರೊಳಗೆ ಲೀನಿಯರ್ ಎಕ್ಸ್ಪಾನ್ಷನ್ ಅಂದರೆ ಫಾರ್ ಎಕ್ಸಾಂಪಲ್ ಇದು ಒಂದು ರಾಡ್ ಅಪ್ಪ, ಇದು ಸೋ ಮೆನಿ ಅಪ್ಲಿಕೇಶನ್. ಇದು ರಾಡ್, ಇಲ್ಲೇನು ಮಾಡುತ್ತೆ ಇದು ರಾಡ್, ನಾನು ಹೀಟ್ ಎನರ್ಜಿ ಸಪ್ಲೈ ಮಾಡಿದರೆ ಇದು ಎಕ್ಸ್ಪಾಂಡ್ ಆಗುತ್ತೆ, ಲೆಂತ್ ಇನ್ಕ್ರೀಸ್ ಆಗುತ್ತೆ. ಯಾವಾಗ ಲೆಂತ್ ಇನ್ಕ್ರೀಸ್ ಆಯಿತು ಇದಕ್ಕೆ ನಾವು ಲೀನಿಯರ್ ಎಕ್ಸ್ಪಾನ್ಷನ್ ಅಂತ ಹೇಳ್ತಾವೆ. ಈಗ ನಾನೇನು ಮಾಡ್ತೀನಿ, ಒಂದು ಇಷ್ಟದ ಲೆಂತ್ ಎಷ್ಟದ, ಒಂದು 2 ಮೀಟರ್ ಅದ. ಈಗ ನಾನೇನು ಮಾಡ್ತೀನಿ, ಈ 2 ಮೀಟರ್ ಇರ್ತಕ್ಕಂಥದ್ದಕ್ಕೆ ಟೆಂಪ್ರೇಚರ್ 27 ಡಿಗ್ರಿ ಸೆಲ್ಸಿಯಸ್ ಇರೋದನ್ನು ಅಪ್ ಟು 40ಗೆ ಇನ್ಕ್ರೀಸ್ ಮಾಡ್ತಾನೆ. ಅವಾಗ ಈ 2 ಮೀಟ್ರ್ನಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲೇ ಒಂದಿಷ್ಟು ಎಕ್ಸ್ಪಾನ್ಷನ್ ಕಂಡು ಬರುತ್ತೆ. ಆ ಎಕ್ಸ್ಪಾನ್ಷನ್ 2 ಮೀಟರ್ ಇರೋದು ಅಬೌಟ್ 0.02 ಮೀಟರ್ ಆಯಿತು ಅಂತ ತಿಳ್ಕೊ. ಅಂದರೆ ಎಷ್ಟು ಇನ್ಕ್ರೀಸ್ ಆಯಿತು? 0.02 ಮೀಟರ್ ಆಯಿತು. ಎಷ್ಟು ಇದು ಇಷ್ಟು 0.02 ಮೀಟರ್ ಆಯಿತು. 2 ಮೀಟರ್ ಇತ್ತು, 0.02 ಮೀಟರ್ ಹೆಚ್ಚಾಯಿತು. ಎಷ್ಟು ಹೆಚ್ಚಾಯಿತು? 0.02 ಮೀಟ್ರ್ ಹೆಚ್ಚಾಯಿತು. ಹಾಗಾದರೆ 0.02 ಮೀಟ್ರ್ ಹೆಚ್ಚಾದರೆ ಇದು ಚೇಂಜ್ ಇನ್ ದ ಲೆಂತ್. ಇದೇನಿದು? ಚೇಂಜ್ ಇನ್ ದ ಲೆಂತ್. ಇದು ಇನಿಷಿಯಲ್, ಇಲ್ಲಿಂದ ಇಲ್ಲಿವರೆಗೆ ಇನಿಷಿಯಲ್. ಈ ಎರಡೂ ಕೂಡಿಸಿದ್ರೆ ಎಷ್ಟು ಬರ್ತಿದ್ದು? 0.02 ಮೀಟರ್. ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ಏನಪ್ಪ ಪ್ರಶ್ನೆ ಅಂತ ಹೇಳಿದ್ರೆ, ಅಕಸ್ಮಾತ್ ನಾನೇನು ಮಾಡ್ತೀನಿ ಇಲ್ಲಿ ಅಂತಂದ್ರೆ, ನಾನು 4 ಮೀಟ್ರ್ ತೊಗೋತೀನಿ. 4 ಮೀಟ್ರ್ ತೊಗೊಂಡು 27 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ 40ಗೆ ಇನ್ಕ್ರೀಸ್ ಮಾಡ್ತೀನಿ. ಅಂದರೆ ಇಲ್ಲಿ ಎಷ್ಟು ಚೇಂಜ್ ಆಗಿದೆ, ಇಲ್ಲೂ ಅಷ್ಟೇ ಚೇಂಜ್ ಆಗತ್ತೆ. ಈಗ ಅವಾಗ ಇಲ್ಲಿ ಚೇಂಜ್ ಆಯಿತು ಅಂತಂದ್ರೆ, ಇಷ್ಟು ಟೆಂಪ್ರೇಚರ್ 27 ಇದ್ದದ್ದು 40 ಆಯಿತು ಅಂತಂದರೆ ಚೇಂಜ್ ಇನ್ ದ ಟೆಂಪ್ರೇಚರ್ ಸೇಮ್ ಇಲ್ಲೇ. ಆವಾಗ ಇಲ್ಲಿ ಇನ್ಕ್ರೀಸ್ ಆಗ್ತದೆ, ಇದ್ರ ಲೆಂತ್ ಇಲ್ಲಿ ಇನ್ಕ್ರೀಸ್ ಆಗುತ್ತೆ, ಎಕ್ಸ್ಪಾಂಡ್ ಆಗುತ್ತೆ. ಹಾಗಾದ್ರೆ ಮೊದಲಿಗೆ ಎಷ್ಟು ಚೇಂಜ್ ಆತಲ್ಲ ಅಷ್ಟು ಚೇಂಜ್ ಆಗತ್ತಾ? ಇಟ್ ಇಸ್ ಅ ಕ್ವಶನ್ ಏನು? 2 ಮೀಟರ್ ಇದ್ದಾಗ ಇಲ್ಲಿಂದ ಇಷ್ಟು ಟೆಂಪ್ರೇಚರ್ ರೈಸ್ ಆದಾಗ ಇಲ್ಲೇ 0.02 ಮೀಟ್ರ್ ಇನ್ಕ್ರೀಸ್ ಆಯಿತು. ಬಟ್ ನಾನೀಗ 2 ಮೀಟ್ರ್ ತೊಗೊಳ್ಳಿಲ್ಲ, 4 ಮೀಟ್ರ್ ತೊಗೊಂಡೆ. ಅದರ್ ಟೈಪ್ ಮಟೀರಿಯಲ್ 4 ಮೀಟ್ರ್ ತೊಗೊಂಡೆ, ಅಷ್ಟೇ ಟೆಂಪ್ರೇಚರ್ ಹೆಚ್ಚು ಮಾಡಿದೆ. ಬಟ್ ಅಷ್ಟೇ ಹೆಚ್ಚಾಗುತ್ತಾ? ನೋ. ಅವಾಗ ಏನಾಗುತ್ತಾ, 4 ಮೀಟರ್ ಇದ್ದದ್ದು ಮತ್ತೊಂದು 0.04 ಮೀಟ್ರ್ ಹೆಚ್ಚಾಗ್ಬೋದು. ಅಂದರೆ ಇದಕ್ಕಿಂತ ಹೆಚ್ಚಾಗತ್ತೆ, ಚೇಂಜ್ ಆಗೋ ಪ್ರಮಾಣವೂ ಹೆಚ್ಚಾಗುತ್ತೆ. ಅದಕ್ಕೆ ನಾವೇನಂತ ಹೇಳ್ತೀವಿ, ಇಲ್ಲೇ L0 ಇದು ಇನಿಷಿಯಲ್, ಇದು ಇನಿಷಿಯಲ್. ಆಮೇಲೆ L0 ಪ್ಲಸ್ ಡೆಲ್ಟಾ L ಇದು ಫೈನಲ್, ಇದು L. ಇವಾಗ ಚೇಂಜ್ ಇನ್ ದ ಲೆಂತ್ ಆಫ್ ದಿ ವೈರ್ ಆರ್ ಎ ರಾಡ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇನಿಷಿಯಲ್ ಲೆಂತ್. ಇನಿಷಿಯಲ್ ಅಂದರೆ ಇಟ್ ಈಸ್ ಅ ಲೆಂತ್ ಆಫ್ ದಿ ಥ್ರೆಡ್ ಆರ್ ಎ ವೈರ್, ಇಟ್ ಈಸ್ ಅಟ್ 0 ಡಿಗ್ರಿ ಸೆಲ್ಸಿಯಸ್. 0 ಡಿಗ್ರಿ ಸೆಲ್ಸಿಯಸ್. ಹಾಗಾದ್ರೆ ಇಲ್ಲಿ ಎಲ್ ಅಂದರೆ ಫೈನಲ್ ಲೆಂತ್, ಇಟ್ ಈಸ್ ಆ್ಯಟ್, ಇದು 0 ಡಿಗ್ರಿ ಸೆಲ್ಸಿಯಸ್, ಇಟ್ ಈಸ್ ಆ್ಯಟ್ T ಡಿಗ್ರಿ ಸೆಲ್ಸಿಯಸ್. T ಡಿಗ್ರಿ ಸೆಲ್ಸಿಯಸ್ ಅಂದರೆ ಚೇಂಜ್ ಇನ್ ದ ಲೆಂತ್ ಆಫ್ ದಿ ವೈರ್ ಆರ್ ಎ ಮಟೀರಿಯಲ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇಟ್ಸ್ ಇನಿಷಿಯಲ್ ಲೆಂತ್. ಇದೇ ಪಾಯಿಂಟ್ ಪ್ರತಿಯೊಂದಕ್ಕೂ ಅಪ್ಲೈ ಮಾಡಲಿಕ್ಕೆ ಬರ್ತದೆ. ನಾನು ಕ್ಲಿಯರ್ ಮಾಡಿಕೊಟ್ಟೆ. ನಾನು ನಿಮಗೆ ಏನು ಕ್ಲಿಯರ್ ಮಾಡಿಕೊಟ್ಟೆ ಅಂತಂದ್ರೆ, ಇನಿಷಿಯಲ್ ಲೆಂತ್ ಮೇಲೆ ಡಿಪೆಂಡ್ ಇರುತ್ತೆ ಚೇಂಜ್ ಇನ್ ದ ಲೆಂತ್. ಹಾಗಾದ್ರೆ ನಾನು ಈ ಥರ ತೊಗೊಳ್ತೀನಿ. ಈ ಎಕ್ಸಾಂಪಲ್ ಬಿಡ್ರಿ. ಇವಾಗಿಲ್ಲೇ ನನ್ನ ಪ್ರಶ್ನೆ ಏನು, 27 to 40 ಬದಲಾಗಿ 27 to 50 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಿಗೆ ಮಾಡಿದೆ ಅಂತ ತಿಳ್ಕೊ. ಅವಾಗ 0.02 ಹೆಚ್ಚಾಗುತ್ತಾ? ನೋ, ಇನ್ನೂ ಹೆಚ್ಚಾಗತ್ತೆ. 27ರಿಂದ 40ಕ್ಕೆ ಎಷ್ಟು ಹೆಚ್ಚಾಗಿತ್ತು, 27ರಿಂದ 50 ಆದ್ರೆ ಇನ್ನೂ ಹೆಚ್ಚಾಗತ್ತೆ. ಅಂದ್ರೆ ಚೇಂಜ್ ಇನ್ ದ ಲೆಂತ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಟ್ ಈಸ್ ಅ ಚೇಂಜ್ ಇನ್ ದ ಟೆಂಪ್ರೇಚರ್. ಇದ್ರ ಮೇಲೆ ಡಿಪೆಂಡ್ ಇರುತ್ತೆ
ಚೇಂಜ್ ಇನ್ ದ ಟೆಂಪ್ರೇಚರ್. ಇದನ್ನು ಡೆಲ್ಟಾ ಟಿ ಅನ್ನು ಬರೀಬೋದು. ಇದು ಎದ್ರ ಮೇಲೆ ಡಿಪೆಂಡ್ ಇರ್ತದೆ, ಚೇಂಜ್ ಇನ್ ದ ಟೆಂಪ್ರೇಚರ್. ಇದು ದಟ್ ಈಸ್ ಆಲ್ಸೋ ಡೆಲ್ಟಾ ಟಿ. ಡೆಲ್ಟಾ ಟಿ ಈಸ್ ಟಿ ಆಗ್ತದೆ. ಇಲ್ಲಿ ತೊಗೊಂಡಾಗ ಏನಾಗ್ತದೆ, ಇಲ್ಲಿ ಟಿ ಆಗುತ್ತೆ, ಡೆಲ್ಟಾ ಟಿ. ಅಂದರೆ ನಾ ಇಲ್ಲಿ ಕೆಲ್ವಿನ್ ತೊಗೊಂಡ್ರೆ ಸೆಲ್ಸಿಯಸ್ ಬದಲಾಗಿ ಇದನ್ನು ಕೆಲ್ವಿನ್ ತೊಗೊಂಡ್ರೆ ದಿಸ್ ಈಸ್ ಹೌ ಟು ಟೇಕ್ ಡೆಲ್ಟಾ ಟಿ. ಚೇಂಜ್ ಇನ್ ದ ಟೆಂಪ್ರೇಚರ್. ಅವಾಗ ಇದಕ್ಕೆ ಟಿ ನಾಟ್ ತೊಗೋತೀನಿ, ಇದಕ್ಕೆ ನಾನೇನು ಮಾಡ್ತೀನಿ, ಟಿ ತೊಗೋತೀನಿ. ಚೇಂಜ್ ಇನ್ ದ ಟೆಂಪ್ರೇಚರ್ ಅಂದರೆ ಏನಾಯ್ತು, ಟಿ ಮೈನಸ್ ಟಿ ನಾಟ್. ಇದು ಫೈನಲ್ ಟೆಂಪ್ರೇಚರು, ಇದು ಇನಿಷಿಯಲ್ ಟೆಂಪ್ರೇಚರ್. ಎಲ್ ನಾಟ್ ಈಸ್ ದ ಲೆಂತ್ ಎಟ್ ಇನಿಷಿಯಲ್ ಟೆಂಪ್ರೇಚರ್, ಎಲ್ ಈಸ್ ದ ಲೆಂತ್ ಎಟ್ ದಿ ಫೈನಲ್ ಟೆಂಪ್ರೇಚರ್. ಇಷ್ಟ ಬರುತ್ತೆ. ಓಕೆ, ಎಸ್, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಒನ್ಸ್ ಅಗೇನ್ ಐ ರಿಪೀಟ್, change in the length of the material is directly proportional to its initial length, and change in the length of the material is also directly proportional to change in the temperature. ಹಾಗಾದರೆ ಡೆಲ್ಟಾ ಎಲ್ ಈಸ್ ಪ್ರಪೋರ್ಷನಲ್ ಟು ಎಲ್ ನಾಟ್ ಇಂಟು ಡೆಲ್ಟಾ ಟಿ. ಹಾಗಾದರೆ ದೇರ್ ಫೋರ್ ಡೆಲ್ಟಾ ಎಲ್ ಈಸ್ ಈಕ್ವಲ್ ಟು ನಾವೇನಂತ ಬರಿತೀವಿ, ಆಲ್ಫಾ ಇಂಟು ಎಲ್ ನಾಟ್ ಇಂಟು ಡೆಲ್ಟಾ ಟಿ. ಹಾಗಾದ್ರೆ ಆಲ್ಫಾ ಅಂದರೆ ಏನು? ಆಲ್ಫಾ ಪ್ರಪೋರ್ಷನಾಲಿಟಿ ಕಾನ್ಸ್ಟಂಟ್. ದಿಸ್ ಪ್ರಪೋರ್ಷನಾಲಿಟಿ ಕಾನ್ಸ್ಟಂಟ್ ಈಸ್ ನೋನ್ ಆಸ್ ಕೋಎಫಿಷಿಯೆಂಟ್ ಆಫ್ ಲೀನಿಯರ್ ಎಕ್ಸ್ಪಾನ್ಷನ್ ಅಂತ. ಕೋಎಫಿಷಿಯೆಂಟ್ ಆಫ್ ಲೀನಿಯರ್ ಎಕ್ಸ್ಪಾನ್ಷನ್ ಅಂತ ಹೇಳ್ತಾವೆ. ಇದಕ್ಕೆ ಕೋಎಫಿಷಿಯೆಂಟ್ ಆಫ್ ಲೀನಿಯರ್ ಎಕ್ಸ್ಪಾನ್ಷನ್ ಅಂತ. ಯಾವುದು? ಆಲ್ಫಾಗೆ ಕೋಎಫಿಷಿಯೆಂಟ್ ಆಫ್ ಲೀನಿಯರ್ ಎಕ್ಸ್ಪಾನ್ಷನ್ ಅಂತ ನಾವು ಹೇಳ್ತೀವಿ. ಹಾಗಾದರೆ ಆಲ್ಫಾ ಇಸ್ ಈಕ್ವಲ್ ಟು ಏನಾಯಿತು? ಆಲ್ಫಾ ಇಸ್ ಈಕ್ವಲ್ ಟು ಡೆಲ್ಟಾ ಎಲ್ ಡಿವೈಡೆಡ್ ಬೈ ಆಲ್ಫಾ ಇಸ್ ಈಕ್ವಲ್ ಟು ಎಲ್ ನಾಟ್ ಇಂಟು ಡೆಲ್ಟಾ ಟಿ. ಇದಕ್ಕೆ ನಾ ಏನಂತ ಬರ್ತೀನಿ, ಒನ್ ಮೋರ್ ಪಾಯಿಂಟ್, ಆಲ್ಫಾ ಇಸ್ ಈಕ್ವಲ್ ಟು ಡೆಲ್ಟಾ ಎಲ್ ಬೈ ಎಲ್ ನಾಟ್ ಹೋಲ್ ಡಿವೈಡೆಡ್ ಬೈ ಡೆಲ್ಟಾ ಟಿ. ಹೀಗೆ ಬರಿತೀನಿ. ದಿಸ್ ಕೋಎಫಿಷಿಯೆಂಟ್ ಆಫ್ ಲೀನಿಯರ್ ಎಕ್ಸ್ಪಾನ್ಷನ್. ಡೆಲ್ಟಾ ಟಿ ಅಂದರೆ ಟಿ ಮೈನಸ್ ಟಿ ನಾಟ್, ಡೆಲ್ಟಾ ಎಲ್ ಅಂದರೆ ಎಲ್ ಮೈನಸ್ ಎಲ್ ನಾಟು. ಅದು ಗಮನದಾಗಿರಲಿ, ಇಲ್ಲಿ ಎಲ್ ಮೈನಸ್ ಎಲ್ ನಾಟ್. ಹಾಗಿದ್ರೆ ಇದ್ರದ್ದು ಯೂನಿಟ್ ಕ್ಯಾನ್ಸಲ್ ಆಯಿತು. ದಿಸ್ ಈಸ್ ಪರ್ ಕೆಲ್ವಿನ್. ಎಸ್ ದ ಯೂನಿಟ್ ಆಫ್ ಕೋಎಫಿಷಿಯೆಂಟ್ ಆಫ್ ಲೀನಿಯರ್ ಎಕ್ಸ್ಪಾನ್ಷನ್ ಈಸ್ ದಟ್ ಈಸ್ ಪರ್ ಕೆಲ್ವಿನ್. ಏನು ಮಾಡ್ತಾವೆ ನಾವು ಅಲ್ಲಿ? ಪರ್ ಕೆಲ್ವಿನ್. ಎಸ್, ಇವಾಗಿಲ್ಲ ಆಲ್ಫಾ ಕೋಎಫಿಷಿಯೆಂಟ್ ಆಫ್ ದ ಲೀನಿಯರ್ ಎಕ್ಸ್ಪಾನ್ಷನ್. ಫೈನ್. ಹೌ ಯು ಡಿಫೈನ್? The coefficient of the linear expansion is defined as the ratio of that is change in the length to its initial length per degree Celsius ಅಥವಾ per degree Kelvin ಅಂತ ನಾವೇನು ಮಾಡ್ತೀವಿ, ಡಿಫೈನ್ ಮಾಡ್ತೀವಿ. The coefficient of the linear expansion is defined as the ratio of the change in the length to its initial length per Kelvin. This is called coefficient of linear expansion ಅಂತ ಹೇಳ್ತಾರೆ. coefficient of linear expansion ಪರ್ ಕೆಲ್ವಿನ್ ಒಳಗೆ ನಾವೇನು ಮಾಡ್ತೀವಿ, ಮೆಜರ್ ಮಾಡ್ತೀವಿ. ಅಥವಾ ಇನ್ಕ್ರೀಸ್ ಇನ್ ದ ಲೆಂತ್ ಪರ್ ಯೂನಿಟ್ ಲೆಂತ್ ಪರ್ ಡಿಗ್ರಿ ಕೆಲ್ವಿನ್, ಹೀಗೂ ನಾವು ಹೇಳ್ಬೋದು. ನಾವು ಕೋಎಫಿಷಿಯೆಂಟ್ ಆಫ್ ಲೀನಿಯರ್ ಎಕ್ಸ್ಪಾನ್ಷನ್ ಈಸ್ ಡಿಫೈನ್ಡ್ ಆಸ್ ದಿ ಚೇಂಜ್ ಇನ್ ದ ಲೆಂತ್ ಪರ್ ಯೂನಿಟ್ ಲೆಂತ್ ಪರ್ ಡಿಗ್ರಿ ಕೆಲ್ವಿನ್ ಅಂತಲೂ ನಾವು ಡಿಫೈನ್ ಮಾಡ್ಬೋದು. ಇವಾಗ ಈ ಕೋಎಫಿಷಿಯೆಂಟ್ ಆಫ್ ಲೀನಿಯರ್ ಎಕ್ಸ್ಪಾನ್ಷನ್ನು ಬೇರೆ ಬೇರೆ ಮೆಟಲದ್ದು ಬೇರೆ ಬೇರೆ ಇರುತ್ತೆ. ಈ ಫಾರ್ ಎಕ್ಸಾಂಪಲ್ ನಿಮಗಲ್ಲಿ ನೋಟ್ಸ್ನೊಳಗೆ ನಾವು ಕೊಟ್ಟಿರ್ತೀವಿ. ಏನು ಅಂತಂದ್ರೆ, ಈ ಕೋಎಫಿಷಿಯೆಂಟ್ ಆಫ್ ಲೀನಿಯರ್ ಎಕ್ಸ್ಪಾನ್ಷನ್ ಆಲ್ಫಾ ಅಲ್ಯೂಮಿನಿಯಮ್ಗೆ ಆಲ್ಫಾ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ? ದಿಸ್ ಈಸ್ 2.5 ಇಂಟು 10 to the power of -5. 2.5 ಇಂಟು 10 to the power of -5 ಪರ್ ಕೆಲ್ವಿನ್. ಹಾಗಾದರೆ ಈ ಫಾರ್ ಎಕ್ಸಾಂಪಲ್ ನಾವು ಕಾಪರ್ ತೊಗೊಂಡ್ರೆ, ಕಾಪರ್ ಆಲ್ಫಾ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ? 1.7 ಇಂಟು 10 to the power of -5 ಪರ್ ಕೆಲ್ವಿನ್. ಅಂದರೆ ಬೇರೆ ಬೇರೆ ಮೆಟಲದ್ದು ಬೇರೆ ಬೇರೆ ಬರುತ್ತೆ. ಯಾವುದು? ಕೋಎಫಿಷಿಯೆಂಟ್ ಆಫ್ ಲೀನಿಯರ್ ಎಕ್ಸ್ಪಾನ್ಷನ್. ಸರಿ, ಇವಾಗಿಲ್ಲಿ ನೆಕ್ಸ್ಟು
what is the meaning of that is the superficial expansion. Superficial expansion ಅಂತಂದರೆ ಏನು? There is a change in the area of the material to increase in the temperature. Such a type of expansion is called superficial expansion or aerial expansion ಅಂತ ನಾವು ತೋಳ್ತೇವೆ. ಇವಾಗಿಲ್ಲೇ ಇದನ್ನು ನಾವು ಇನಿಷಿಯಲ್ನ ಎಲ್ ಈ ಕಡೆ ಎಲ್ ನಾಟ್ ತೊಗೊಂಡ್ರೆ ಇದು ಏನಾಗುತ್ತೆ, ಇದು ಎಲ್ ಆಗುತ್ತೆ. ಒಂದು ಸೈಡ್ ಅಲ್ಲ, ಎಲ್ಲ ಸೈಡ್ ಒಂದು ಸೈಡ್ದಾದ್ರೆ ಇಷ್ಟಾಗುತ್ತೆ. ಬಟ್ ಏರಿಯಾ ತೊಗೊಂಡ್ರಾಗ ಏರಿಯಾ ಎ ನಾಟ್ ಸೂಪರ್ಫಿಷಿಯಲ್ ಎಕ್ಸ್ಪಾನ್ಷನ್ ಅಂದ್ರೇನು? ದೇರ್ ಈಸ್ ಎ ಇನ್ಕ್ರೀಸ್ ಇನ್ ದ ಏರಿಯಾ ಆಫ್ ದಿ ಮಟೀರಿಯಲ್ ವಿತ್ ಇನ್ಕ್ರೀಸ್ ಇನ್ ದ ಟೆಂಪ್ರೇಚರ್. ದಿಸ್ ಈಸ್ ಕಾಲ್ಡ್ ಸೂಪರ್ಫಿಷಿಯಲ್ ಎಕ್ಸ್ಪಾನ್ಷನ್ ಆರ್ ಏರಿಯಲ್ ಎಕ್ಸ್ಪಾನ್ಷನ್. A naught is area of the material at 0 degree Celsius initial temperature. A is the area of the same material at the final temperature. ಅಂದ್ರೆ ಇದು ಟಿ ನಾಟ್ ಕೆಲ್ವಿನಿಗೆ, ಇದು ಟಿ ಕೆಲ್ವಿನಿಗೆ. ಎ ನಾಟು ಟಿ ನಾಟ್ ಕೆಲ್ವಿನಿಗೆ, ಎ at ಟಿ ಕೆಲ್ವಿನಿಗೆ. ಡೆಲ್ಟಾ ಎ ಚೇಂಜ್ ಇನ್ ದ ಏರಿಯಾ ಎ ಮೈನಸ್ ಎ ನಾಟ್. ಸೇಮ್ ಥಿಂಗ್ ಇಲ್ಲಿ ಸೇಮ್ ತಗೋಬೇಕು. ಏನು? ಚೇಂಜ್ ಇನ್ ದ ಏರಿಯಾ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇಟ್ಸ್ ಇನಿಷಿಯಲ್ ಏರಿಯಾ ಆ್ಯಂಡ್ ಚೇಂಜ್ ಇನ್ ದ ಏರಿಯಾ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಚೇಂಜ್ ಇನ್ ದ ಟೆಂಪ್ರೇಚರ್. ಯು ಕ್ಲಬ್ ದೀಸ್ ಟು ಡೆಲ್ಟಾ ಎ ಪ್ರಪೋರ್ಷನಲ್ ಟು ಎ ನಾಟ್ ಇಂಟು ಡೆಲ್ಟಾ ಟಿ. ವಾಟ್ ಈಸ್ ಆಲ್ಫಾ? ಹಿಯರ್ ಯು ಟು ಟೇಕ್ delta A is equal to beta A naught delta T. What is beta? Beta is coefficient of superficial expansion. ಇದಕ್ಕೆ ನಾವೇನಂತೀವಿ? ಕೋಎಫಿಷಿಯಂಟ್ ಆಫ್ ಸೂಪರ್ಫಿಷಿಯಲ್ ಎಕ್ಸ್ಪಾನ್ಷನ್ ಅಂತ ಹೇಳ್ತೀವಿ, ಅಥವಾ ಏರಿಯಲ್ ಎಕ್ಸ್ಪಾನ್ಷನ್. ಇದು ಬೇರೆ ಬೇರೆ ಮೆಟೀರಿಯಲ್ಗೆ ಬೇರೆ ಬೇರೆ ಇರುತ್ತೆ. ಸರಿ, ಬೀಟಾ ಇಸ್ ಈಕ್ವಲ್ ಟು ಅವಾಗ ಏನಾಗುತ್ತೆ? ಡೆಲ್ಟಾ ಎ ಬೈ ದಟ್ ಈಸ್ ಎ ನಾಟ್ ಇಂಟು ಡೆಲ್ಟಾ ಟಿ ಆಗುತ್ತೆ. ಬೀಟಾ ಇಸ್ ಈಕ್ವಲ್ ಟು ಡೆಲ್ಟಾ ಎ ಬೈ ಎ ನಾಟ್ ಡೆಲ್ಟಾ ಟಿ. ಅಂದರೆ ಹೌ ಯು ಡಿಫೈನ್ ದಿಸ್ ಒನ್? ಮೇಲ್ ಡೆಫಿನೇಷನ್ ತೊಗೊಂಡಿವಲ್ಲ, ಅದೇ ರೀತಿ ಮತ್ತೆ ನಾವೇನು ಮಾಡ್ತೀವಿ, ಡಿಫೈನ್ ಮಾಡ್ತೇವೆ. ಹಾಗೆ the coefficient of superficial expansion is defined as the change in the area of the material per unit area per Kelvin temperature, per Kelvin rise in the temperature. ಇದು ಕೂಡ ಯೂನಿಟ್ ಪರ್ ಕೆಲ್ವಿನ್ನ ಬರುತ್ತೆ. ಅದೇ ರೀತಿ ಇವಾಗಿಲ್ಲಿ ಬೇರೆ ಬೇರೆ ಮಟೀರಿಯಲದ್ದು ಅಥವಾ ಮೆಟಲದ್ದು ಬೇರೆ ಬೇರೆ ಇರುತ್ತೆ. ಯಾವುದು? ಯಾವುದು? ಬೀಟಾ ಬೆಲೆ. ಹಾಗಾದ್ರೆ ಬೀಟಾ ಬೆಲೆ ಇಲ್ಲಿ ನಾವು ತೊಗೊಂಡಾಗ ಏನಾಗ್ತದೆ? ನೋ ದಿಸ್ ಈಸ್ ವ್ಯಾಲ್ಯೂ ಆಫ್ ಬೀಟಾ. ದಿಸ್ ಈಸ್ ಬೀಟಾ ಈಸ್ ಈಕ್ವಲ್ ಟು ಡಿಫ್ರೆಂಟ್ ಹ್ಯಾವಿಂಗ್ ಬೇರೆ ಬೇರೆ ಬರುತ್ತೆ. ಅಂದ್ರೆ ಆಲ್ಮೋಸ್ಟ್ ಅದು ಏನು ಬರುತ್ತೆ? ಡಬಲ್ ಬರುತ್ತೆ. ಈಗ ನಾನು ಇದನ್ನು ತೊಗೊಳ್ತೀನಿ. ಇದು ಯಾವುದು? ಡೆಲ್ಟಾ ಎ ಮೈನಸ್ ಎ ನಾಟ್ ಡೆಲ್ಟಾ ಎ, ಅವಾಗ ಬೀಟಾ ಎ ನಾಟ್ ಡೆಲ್ಟಾ ಟಿ. ಇದು ಹೇಗೆ ಬರೆಯೋದು? ಎ ಇಸ್ ಈಕ್ವಲ್ ಟು ಎ ನಾಟ್ ಪ್ಲಸ್ ಬೀಟಾ ಎ ನಾಟ್ ಡೆಲ್ಟಾ ಟಿ. ಅವಾಗ ಏನಂತ? ಎ ಇಸ್ ಈಕ್ವಲ್ ಟು ಎ ನಾಟ್ ಇಂಟು ಬ್ರ್ಯಾಕೆಟ್ 1 ಪ್ಲಸ್ ಬೀಟಾ ಇಂಟು ಡೆಲ್ಟಾ ಟಿ ಬರುತ್ತೆ. ಇಟ್ ಇಸ್ ಎಕ್ಸ್ಪ್ರೆಷನ್ ಫಾರ್ ವಾಟ್? ಫೈನಲ್ ಏರಿಯಾ. ಅದೇ ರೀತಿ ನೀವು ಲೆಂತ್ ತೊಗೊಂಡ್ರೆ ಇಲ್ಲೇ ಲೆಂತದ್ದು ಇಲ್ಲಿ ಬರಿತೀನಿ. ಎಲ್ ಮೈನಸ್ ಎಲ್ ನಾಟ್ ಇಸ್ ಈಕ್ವಲ್ ಟು ಆಲ್ಫಾ ಇಂಟು ಎಲ್ ನಾಟ್ ಡೆಲ್ಟಾ ಟಿ ಬರೆದ್ರೆ ಇಲ್ಲಿ ಇದೆ. ಇವಾಗಿಲ್ಲಿ ಎಲ್ ಇಸ್ ಈಕ್ವಲ್ ಟು ಎಲ್ ನಾಟ್ ಇಂಟು ಆಲ್ಫಾ ಪ್ಲಸ್ ಆಲ್ಫಾ ಎಲ್ ನಾಟ್ ಡೆಲ್ಟಾ ಟಿ ಬರೆದ್ರೆ ಎಲ್ ಇಸ್ ಈಕ್ವಲ್ ಟು ಎಲ್ ನಾಟ್ ಇಂಟು ಬ್ರ್ಯಾಕೆಟ್ 1 ಪ್ಲಸ್ ಆಲ್ಫಾ ಡೆಲ್ಟಾ ಟಿ ಬರೀತೇವೆ. This is the expression for the final length. It is the expression for the final area. ಇದು ಫೈನಲ್ ಏರಿಯಾ ಎಕ್ಸ್ಪ್ರೆಷನ್ನು, ಇದು ಫೈನಲ್ ಲೆಂತದ್ದು. ಸರಿ, ಇಲ್ಲಿ ವ್ಯಾಲ್ಯೂಮ್ ಎಕ್ಸ್ಪಾನ್ಷನ್ನಿಗೆ ಬರೋಣ. ವಾಟ್ ಈಸ್ ದ ವ್ಯಾಲ್ಯೂಮ್ ಎಕ್ಸ್ಪಾನ್ಷನ್? ವ್ಯಾಲ್ಯೂಮ್ ಎಕ್ಸ್ಪಾನ್ಷನ್ ಅಂದ್ರೇನು?
when you supply the heat energy, increase in the volume of the material with a increase in its ಟೆಂಪ್ರೇಚರ್ ಇನ್ಕ್ರೀಸ್ ಆದ ಹಾಗೆ ಏನಾಗುತ್ತೆ ಅಂತಂದ್ರೆ ವ್ಯಾಲ್ಯೂಮ್ ಹೆಚ್ಚಿಗೆ ಹಾಕೋತ ಹೋಗ್ತದೆ. ಅದಕ್ಕೆ ನಾವೇನಂತ ಹೇಳ್ತೇವೆ, ವ್ಯಾಲ್ಯೂಮ್ ಎಕ್ಸ್ಪಾನ್ಷನ್ ಅಂತ ಹೇಳ್ತೇವೆ. ಈಗ ಯಾವುದೋ ಒಂದು ಮಟೀರಿಯಲ್ದು ವ್ಯಾಲ್ಯೂಮ್ P0 ಅದು, P0 ಇನಿಷಿಯಲ್ ವ್ಯಾಲ್ಯೂಮ್ ಇಟ್ ಈಸ್ ಆಟ್ T0 Kelvin, it means 0 degree Celsius. Final volume, this is at T Kelvin, then the change in the temperature is T minus T0. Change in the volume is, that is P minus P0. Once again I repeat, the increase in the volume of the material with increase in the temperature. ಯಾವಾಗಿದು? when you supply the heat energy. This is called volume expansion. ಮತ್ತು ಅದೇ ರೀತಿ ಸೇಮ್ ಪಾಯಿಂಟ್ ತೊಗೊಳ್ತೀವಿ. ಏನು ಸೇಮ್ ಪಾಯಿಂಟ್ ತೊಗೊಳ್ತೀವಿ? ಚೇಂಜ್ ಇನ್ ದ ವ್ಯಾಲ್ಯೂಮ್ ಆಫ್ ದಿ ಮಟೀರಿಯಲ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇಟ್ಸ್ ಇನಿಷಿಯಲ್ ವ್ಯಾಲ್ಯೂಮ್. ಸರಿ, ಹಾಗಾದರೆ ಆ್ಯಂಡ್ ಚೇಂಜ್ ಇನ್ ದ ವ್ಯಾಲ್ಯೂಮ್ ಈಸ್ ಪ್ರಪೋರ್ಷನಲ್ ಟು ಚೇಂಜ್ ಇನ್ ದ ಟೆಂಪ್ರೇಚರ್. ಇನಿಷಿಯಲ್ ವ್ಯಾಲ್ಯೂಮ್ ಮೇಲೆ ಅದನ್ನು ಕ್ಲಿಯರ್ ಮಾಡಿಕೊಟ್ಟೆ ನಾನು ಲೆಂತಿಗೆ ತೊಗೊಂಡಾಗ. ಅದು ಅದ್ರ ಮೇಲೆ ಡಿಪೆಂಡ್ ಇರ್ತೈತಿ, ಇನಿಷಿಯಲ್ದ ಮೇಲೆ ಡಿಪೆಂಡ್ ಇರ್ತೈತಿ, ಚೇಂಜ್ ಇನ್ ಟೆಂಪ್ರೇಚರ್ ಮೇಲೆ ಡಿಪೆಂಡ್ ಇರ್ತೈತಿ. ದೇರ್ ಫಾರ್ ಫೈನಲಿ ಚೇಂಜ್ ಇನ್ ದ ವ್ಯಾಲ್ಯೂಮ್ ಈಸ್ ಪ್ರಪೋರ್ಷನಲ್ ಟು P0 ಇಂಟು ಡೆಲ್ಟಾ ಟಿ. ದೇರ್ ಫಾರ್ ಡೆಲ್ಟಾ ಪಿ ಇಸ್ ಈಕ್ವಲ್ ಟು ಗ್ಯಾಮಾ ಇಂಟು P0 ಇಂಟು ಡೆಲ್ಟಾ ಟಿ. ಹಾಗಾದ್ರೆ ಗ್ಯಾಮಾ ಅಂದರೆ ಏನು? ಗ್ಯಾಮಾ ಈಸ್ ಕೋಎಫಿಷಿಯೆಂಟ್ ಆಫ್, ದಟ್ ಈಸ್ ವ್ಯಾಲ್ಯೂಮ್ ಎಕ್ಸ್ಪ್ಯಾನ್ಷನ್ ಅಂತೇವೆ, ಅಥವಾ ಕ್ಯೂಬಿಕಲ್ ಎಕ್ಸ್ಪಾನ್ಷನ್ ಅಂತಲೇ ಹೇಳ್ತಾನೆ. ಇದಕ್ಕೆ ವ್ಯಾಲ್ಯೂಮ್ ಎಕ್ಸ್ಪಾನ್ಷನ್ ಅಥವಾ ಕ್ಯೂಬಿಕಲ್ ಎಕ್ಸ್ಪಾನ್ಷನ್ ಅಂತಲೂ ಹೇಳ್ತಾನೆ ನಾವು. ಹಾಗಾದರೆ ದೇರ್ ಫಾರ್ ಗ್ಯಾಮಾ ಈಸ್ ಈಕ್ವಲ್ ಟು ಡೆಲ್ಟಾ ಪಿ ಬೈ P0 ಇಂಟು ಡೆಲ್ಟಾ ಟಿ ಬರಿತೀವಿ. ಇಲ್ಲ ಗ್ಯಾಮಾ ಈಸ್ ಈಕ್ವಲ್ ಟು ಡೆಲ್ಟಾ ಪಿ ಬೈ P0 ಡಿವೈಡೆಡ್ ಬೈ ಡೆಲ್ಟಾ ಟಿ ಬರಿತೀವಿ ನಾವು. ಹೌ ಯು ಡಿಫೈನ್? ಅಗೇನ್ ದ ಡೆಫಿನೇಷನ್ ಈಸ್ ಸೇಮ್ ಥಿಂಗ್. ಒಂದ್ರ ಮೇಲೆ ಒಂದೊಂದು ಸಿಮಿಲರ್ ಬರ್ತದೆ. ದ ಕೋಎಫಿಷಿಯೆಂಟ್ ಆಫ್ ದ ವ್ಯಾಲ್ಯೂಮ್ ಎಕ್ಸ್ಪಾನ್ಷನ್ ಈಸ್ ಡಿಫೈನ್ಡ್ ಆ್ಯಸ್ ಚೇಂಜ್ ಇನ್ ದ ವ್ಯಾಲ್ಯೂಮ್ ಆಫ್ ದ ಮಟೀರಿಯಲ್ ಪರ್ ಯೂನಿಟ್ ವ್ಯಾಲ್ಯೂಮ್ ಪರ್ ಕೆಲ್ವಿನ್ ರೈಸ್ ಇನ್ ದ ಟೆಂಪ್ರೇಚರ್. ಒನ್ಸ್ ಅಗೇನ್ ಐ ರಿಪೀಟ್, the coefficient of volume expansion is defined as the change in the volume of the material per unit volume per Kelvin rise in the temperature. ಅದೇ ರೀತಿ ಮತ್ತೆ ಬೇರೆ ಬೇರೆ ಮೆಟಲ್ಗೆ ಬೇರೆ ಬೇರೆ ವ್ಯಾಲ್ಯೂ ಬರ್ತದೆ. ಗ್ಯಾಸ್ ಮೀಡಿಯಮ್ ಆದರೂ ಅಷ್ಟೇ, ಬೇರೆ ಬೇರೆ ಗ್ಯಾಸ್ಗೆ ಬೇರೆ ಬೇರೆ ಬರ್ತದೆ, ಬೇರೆ ಬೇರೆ ಲಿಕ್ವಿಡ್ಗೆ ಬೇರೆ ಬೇರೆ ಬರ್ತದೆ. ಹಾಗಿದ್ರೆ ಇವಾಗಿಲ್ಲೇ ಡೆಲ್ಟಾ ವಿ, ಈಗ ನಾನು ಡೆಲ್ಟಾ ವಿ ಏನಂತ ಬರೀಬೋದು? ಇದ್ರ ಪ್ರಕಾರ ಪಿ ಮೈನಸ್ P0 is equal to gamma into P0 into delta T ಬರಿತೇವೆ ನಾವು. ಹಾಗಾದರೆ P is equal to P0 plus gamma into that is P0 into delta T ಬರಿತೀವಿ. ಹಾಗಾದ್ರೆ ಫೈನಲ್ ವ್ಯಾಲ್ಯೂಮ್ ಏನಾಗುತ್ತೆ? P0 into ಬ್ರಾಕೆಟ್ 1 plus gamma into delta T. ಎಲ್ಲ ಸಿಮಿಲರ್ ಎಕ್ಸ್ಪ್ರೆಷನ್. ಇಲ್ಲಿ ಹೇಗೆ ಬರುತ್ತಾ? ಇಲ್ಲಿನೂ ಹಾಗೇ ಬರುತ್ತೆ. ಇದು ಗ್ಯಾಮಾ ವ್ಯಾಲ್ಯೂ. ಇದೇನದು? ಕೋಎಫಿಷಿಯೆಂಟ್ ಆಫ್ ವ್ಯಾಲ್ಯೂಮ್ ಎಕ್ಸ್ಪಾನ್ಷನ್. ಬೇರೆ ಬೇರೆ ಇದ್ರದ್ದು ಬೇರೆ ಬೇರೆ ಬರುತ್ತೆ. ಈ ಫಾರ್ ಎಕ್ಸಾಂಪಲ್ ನಾನೇನಂತ ತೊಗೊಳ್ತೇನೆ, ಐರನ್ ತೊಗೊಳ್ತೇನೆ, ಎಫ್ ಗ್ಯಾಮಾ ಬೆಲೆ ಎಷ್ಟು ಬರ್ತೈತಿ? 3.0 ಇಂಟು 10⁻⁻5 ಬರ್ತದೆ ಪರ್ ಕೆಲ್ವಿನ್. ಎದ್ರದ್ದು? ಐರನ್ ಇದ್ದಿದ್ದು 3.6. ಓಕೆ. ಆ್ಯಂಡ್ ಸಪೋಸ್ ನೀನು ಲೆಡ್ದು ತೊಗೊಂಡ್ರೆ ಎಷ್ಟು ಬರ್ತದೆ? ಲೆಡ್ದು 0.84 ಕಡಿಮೆ ಇರ್ತದೆ. 0.84 ಇಂಟು 10⁻⁻5 ಪರ್ ಕೆಲ್ವಿನ್. ಹೀಗೆ ಬೇರೆ ಬೇರೆ ಮೆಟಲದ್ದು ಬೇರೆ ಬೇರೆ ಬರ್ತದೆ. ನಾವು ದ ಕೋಎಫಿಷಿಯೆಂಟ್ ಆಫ್ ವ್ಯಾಲ್ಯೂಮ್ ಎಕ್ಸ್ಪಾನ್ಷನ್ ಈಸ್ ಆಲ್ಸೋ ವೇರೀಸ್ ವಿತ್ ದ ಟೆಂಪ್ರೇಚರ್. ಅದು ಟೆಂಪ್ರೇಚರ್ ಚೇಂಜ್ ಆದಂಗೆ ಅದು ಕೂಡ ಚೇಂಜ್ ಆಗುತ್ತೆ. ಹೌ ಇಟ್ ವೇರೀಸ್ ಲೈಕ್ ದಿಸ್. ಹೀಗೆ ಇದು ಗ್ಯಾಮಾ, ಇದು ಟೆಂಪ್ರೇಚರ್. ಇಟ್ ಈಸ್ ವೇರೀಸ್ ವಿತ್ ದ ಟೆಂಪ್ರೇಚರ್.
ಇದು ಟೆಂಪ್ರೇಚರ್ ಚೇಂಜ್ ಆದಂಗೆ ಕೋಎಫಿಷಿಯಂಟ್ ಆಫ್ ವ್ಯಾಲ್ಯೂಮ್ ಎಕ್ಸ್ಪಾನ್ಷನ್ನು ಕೂಡ ಏನಾಕತ್ತ ಹೋಗತಿ, ಚೇಂಜ್ ಆಕತ್ತ ಹೋಗತಿ. ಕೊನೆಗೆ ಏನು ಉಳಿತೈತಿ, ಒಂದು ಕಾನ್ಸ್ಟೆಂಟ್ ಉಳಿತೈತಿ. ಬಿಗಿನಿಂಗ್ ಏನು ಬಿಡ್ತೈತಿ, ಲೋವರ್ ಟೆಂಪ್ರೇಚರ್ ಅಂದ್ರೆ ಅಬೌಟ್ 250 ಕೆಲ್ವಿನ್. ಇಲ್ಲಿಂದ 250 ಕೆಲ್ವಿನ್ ಅಂದ್ರೆ 0 ಡಿಗ್ರಿ ಸೆಲ್ಸಿಯಸ್ಸು ಅದಕ್ಕಿಂತ ಸೆಲ್ಸಿಯಸ್ನೇ ತೊಗೊಂಡಾಗ ಅವಾಗ ಏನಾಗುತ್ತೆ, ಇಲ್ಲೇ ಅದು ಏನಾಗುತ್ತೆ, ವೇರಿಯೇಷನ್ ಇರುತ್ತೆ. ಆಫ್ಟರ್ 500 ಕೆಲ್ವಿನ್, ನಿಯರ್ ಅಬೌಟ್ ಆಫ್ಟರ್ 500 ಕೆಲ್ವಿನ್ಗೆ ಏನಾಗುತ್ತೆ ಅಂತಂದ್ರೆ ಆಲ್ಮೋಸ್ಟ್ ಸ್ಟ್ಯಾಗ್ನೆಂಟ್ ಕಾನ್ಸ್ಟೆಂಟ್ ಬಂದುಬಿಡುತ್ತೆ. ದಿಸ್ ಈಸ್ ದ ವೇರಿಯೇಷನ್ ಆಫ್ ದಿ ಕೋಎಫಿಷಿಯಂಟ್ ಆಫ್ ದಿ ವ್ಯಾಲ್ಯೂಮ್ ಎಕ್ಸ್ಪಾನ್ಷನ್ ವಿತ್ ದ ಅಬ್ಸಲ್ಯೂಟ್ ಟೆಂಪ್ರೇಚರ್. ಎಸ್, ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ ಆಲ್ಫಾ, ಬೀಟಾ ಆ್ಯಂಡ್ ಗಾಮಾ ಆಫ್ ದ ಸೇಮ್ ಮಟೀರಿಯಲ್? ಒಂದೇ ಮಟೀರಿಯಲ್ ಇರ್ತೈತಿ, ಅದರದ್ದು ಆಲ್ಫಾ, ಬೀಟಾ ಮತ್ತು ಗಾಮಾದ ಮೇಲೆ ಯಾವ ರೀತಿ ರಿಲೇಷನ್ ಇರುತ್ತೆ? ಎಸ್, ದ ರಿಲೇಷನ್ ಬಿಟ್ವೀನ್ ಆಲ್ಫಾ, ಬೀಟಾ, ಗ್ಯಾಮಾ. ರಿಲೇಷನ್ ಬಿಟ್ವೀನ್ ಆಲ್ಫಾ, ಬೀಟಾ ಆ್ಯಂಡ್ ಗ್ಯಾಮಾ ಹೇಗಿರುತ್ತೆ ರಿಲೇಷನ್? ಫಾರ್ ದ ಸೇಮ್ ಮಟೀರಿಯಲ್ನ ಹೇಳ್ತಾ ಇರೋದು. ಆಲ್ಫಾ ಕೋಎಫಿಷಿಯಂಟ್ ಆಫ್ ಲೀನಿಯರ್ ಎಕ್ಸ್ಪಾನ್ಷನ್, coefficient of superficial expansion and coefficient of the volume expansion ಹೇಗಿರುತ್ತೆ ರಿಲೇಷನ್? ಇಟ್ ಈಸ್ ಇನ್ ದ ರೇಷಿಯೋ ಆಫ್ ಆಲ್ಫಾ, ಬೀಟಾ, ಗ್ಯಾಮಾ ಈಸ್ ಈಕ್ವಲ್ ಟು 1:2:3 ಇರುತ್ತೆ. ಹೌ ಇಟ್ is related alpha, beta, gamma? What is alpha? Coefficient of the linear expansion. What is beta? Coefficient of the superficial expansion. What is gamma? Coefficient of the volume expansion or cubical expansion. How they related? It is in the relation 1:2:3. Fine. Okay. How you got this one? Like this. Beta is equal to 2 alpha. Gamma is equal to 3 alpha. Like that. It is the relation between alpha, beta, gamma. Beta superficial, coefficient of superficial expansion. Gamma coefficient of volume expansion. It is equal to 3 times of the coefficient of linear expansion of the same material. ಅದೇ ಮಟೀರಿಯಲ್ದಾಗಿರ್ಬೇಕು. ಕಾಪರ್ ತೊಗೊಂಡ್ರೆ ಕಾಪರ್ದ ಆಲ್ಫಾ, ಬೀಟಾ, ಗಾಮ. ನಾನು ಅಲ್ಯೂಮಿನಿಯಂ ತೊಗೊಳ್ತಾನೆ, ಅಲ್ಯೂಮಿನಿಯಮ್ದಾಗಿರ್ಬೇಕದು ಆಲ್ಫಾ, ಬೀಟಾ, ಗಾಮ. ಅವುಗಳ ಮಧ್ಯೆ ರಿಲೇಷನ್ ಇದು. ಈಗ ಲೆಡ್ ತೊಗೋತೀಯ, ಲೆಡ್ದಾಗಿರ್ಬೇಕು. ಆಮೇಲೆ ಕಾಪರ್ ತೊಗೋತೀಯ, ಕಾಪರ್ದಾಗಿರ್ಬೇಕು. ಆಲ್ಫಾ, ಬೀಟಾ, ಗಾಮ ಇವು 3 ಅದಾವಲ್ಲ, ಒಂದೇ ಥರ ಮಟೀರಿಯಲ್ದು ಆಗಿರಬೇಕು. ಅದಕ್ಕೆ ನಾವೇನು ಮಾಡ್ತೀವಿ, ಅದನ್ನು ತೊಗೊಳ್ತೇವೆ. ಇವಾಗಿಲ್ಲಿ ಅಪ್ಲಿಕೇಶನ್ಸ್ ಆಫ್ ದಿ ಥರ್ಮಲ್ ಎಕ್ಸ್ಪಾನ್ಷನ್ ಅಂತ ಬರ್ತದೆ. ಅಪ್ಲಿಕೇಶನ್ಸ್ ಆಫ್ ಥರ್ಮಲ್ ಎಕ್ಸ್ಪಾನ್ಷನ್ ಅಥವಾ ಯಾವುದು ವಾಟ್ ಎವರ್ ಥರ್ಮಲ್ ಆರ್ ಇಟ್ ಈಸ್ ಮೇ ಬಿ ಲೀನಿಯರ್ ಎಕ್ಸ್ಪಾನ್ಷನ್, ಇಟ್ ಮೇ ಬಿ ಏರಿಯಲ್ ಎಕ್ಸ್ಪಾನ್ಷನ್ ಆರ್ ಯು ಸೆಟ್ ಬಿ ಸೂಪರ್ಫಿಷಿಯಲ್ ಎಕ್ಸ್ಪಾನ್ಷನ್. ಏನು ಬರ್ತದೆ? ಎಸ್, ಏನೇನು ವಾಟ್ ಆರ್ ದಿ ಎಕ್ಸ್ಪಾನ್ಷನ್, ದಿಸ್ ಒನ್ ಅಪ್ಲಿಕೇಶನ್ಸ್. ಒನ್ ಈಸ್ in the railway track, now it is a one iron track, it is another iron, one more iron. ಇಲ್ಲಿ ಮಧ್ಯೆ ಗ್ಯಾಪ್ ಬಿಟ್ಟಿರ್ತಾರೆ. ಇಲ್ಲಿ ಇದು ಯಾಕೆ ಗ್ಯಾಪ್ ಬಿಟ್ಟಿರ್ತಾರೆ? ಇದು ಗ್ಯಾಪ್ ಬಿಡದೇ ಇದ್ರೆ ಏನಾಗತ್ತೆ, ಇದು ರೈಲ್ವೆ ಟ್ರ್ಯಾಕ್, ಇದು ಒಂದು ಲೈನು ರೈಲ್ವೆ ಲೈನ್, ಇದು ಒಂದು ರೈಲ್ವೆ ಲೈನು. ಯೂಸ್ವಲಿ ದ ರೈಲ್ವೆ ಲೈನ್ ದೇ ಆರ್ ಮೇಡಪ್ ಆಫ್ ದ ಸ್ಟೀಲಿಂದ ಮಾಡಿರ್ತಕ್ಕಂಥದ್ದು. ಒಂದು ಸ್ಟೀಲ್ ಬಾರಿಂದ ಇನ್ನೊಂದು ಸ್ಟೀಲ್ ಬಾರಿಗೆ ಇಲ್ಲಿ ಗ್ಯಾಪ್ ಹಿಡಿದಿರ್ತದೆ. ಯಾಕೆ ಗ್ಯಾಪ್ ಇಟ್ಟಿರ್ತಾರೆ? ಇದು ಅಪ್ಲಿಕೇಶನ್ ಆಫ್ ದಿ ಲೀನಿಯರ್ ಎಕ್ಸ್ಪಾನ್ಷನ್. ಈ ಗ್ಯಾಪ್ ಬಿಡದೇ ಇದ್ರೆ ಅವು ಏನಾಗ್ತವೆ, ಎಕ್ಸ್ಪಾಂಡ್ ಆಗಿಬಿಟ್ಟು, ಏನೋ ಅವು ಎರಡು ರಾಡ್ ಎಕ್ಸ್ಪಾಂಡ್ ಆಗಿಬಿಟ್ಟು ಅಲ್ಲಿ ಏನಾಗ್ಬಿಡ್ತದೆ, ಅದು ಬೆಂಡ್ ಆಗಿಬಿಡುತ್ತೆ. ಈ ಥರ ಬೆಂಡ್ ಆಗಿಬಿಡುತ್ತೆ, ಈ ಥರ ಬೆಂಡ್ ಆದಾಗ ಏನಾಗುತ್ತೆ, ಆಕ್ಸಿಡೆಂಟ್ ಆಗುತ್ತೆ. ಅಂದರೆ ಅದು ಎಂಜಿನ್ನು ಸರಿಯಾಗಿ ಟ್ರೈನು ರೈಲ್ವೆ ಲೈನ್ಸ್ ಮೇಲೆ ಹೋಗೋದಿಲ್ಲ. ಅದಕ್ಕೆ ಏನು ಮಾಡ್ತಾರೆ, ಇಲ್ಲಿ ಗ್ಯಾಪ್ ಅವಾಗ ಸಮರ್ ಸೀಸನ್ನೊಳಗೆ ಗ್ಯಾಪ್ ಕಡಿಮೆ ಆಗುತ್ತೆ, ಮತ್ತು ವಿಂಟರ್ ಸೀಸನ್ ಬಂದರೆ ಗ್ಯಾಪ್ ಹೆಚ್ಚಾಗುತ್ತೆ. ಯಾಕಂದರೆ ಒಮ್ಮೆ ಎಕ್ಸ್ಪಾಂಡ್ ಆಗುತ್ತೆ ಮತ್ತು ಕಾಂಟ್ರಾಸ್ಟ್ ಆಗುತ್ತೆ, ಎಕ್ಸ್ಪಾಂಡ್ ಆಗ್ತಿರ್ತದೆ. ಈಗ ನಾವಿಲ್ಲಿ ಎಲೆಕ್ಟ್ರಿಕಲ್ ಪೋಲ್ನೊಳಗೆ ಏನು ಮಾಡಿರ್ತಾರೆ, ಎಲೆಕ್ಟ್ರಿಕಲ್ ಪವರ್ ಸಪ್ಲೈ ಮಾಡಲಿಕ್ಕೆ ವಯರ್ಸ್ ತೊಗೊಂಡಿರ್ತಾರೆ. ಆ ವಯರ್ಸ್ ಏನು ಬರ್ತದೆ, ಅಲ್ಲಿ
ಟೈಟಾಗಿ ಈ ಥರ ಇರುತ್ತೆ. ಸಮ್ಮರ್ ಸೀಸನ್ ಬಂದ ತಕ್ಷಣ ಹೀಗಾಗುತ್ತೆ. ಯೂಸ್ವಲಿ ಲೂಸ್ ಕಾಂಟ್ಯಾಕ್ಟ್ ಮಾಡಿರ್ತಾರೆ ಅದನ್ನು, ಯಾಕಂದರೆ ಎಕ್ಸ್ಪಾಂಡ್ ಆಗಿ ಅದರಿಂದ ತೊಂದರೆ ಆಗಬಾರ್ದು ಅಂತ ಹೇಳಿದ್ರು. ಆಮೇಲೆ ಸ್ಟೀಮ್ ಸಪ್ಲೈ ಮಾಡ್ತಕ್ಕಂಥದ್ದು ಅಥವಾ ಹಾಟ್ ವಾಟರ್ ಸಪ್ಲೈ ಮಾಡ್ತಕ್ಕಂಥ ಪೈಪ್ಗಳು ಏನು ಮಾಡಿರ್ತಾರೆ ಅಂದರೆ ಹೀಗೆ ಬೆಂಡ್ ಮಾಡಿರ್ತಾರೆ. ಈಗ ಯಾಕೆ ಬೆಂಡ್ ಮಾಡಿರ್ತಾರೆ ಅಂದ್ರೆ ಅದು ಏನು ಮಾಡ್ತದೆ, ಎಕ್ಸ್ಪಾಂಡ್ ಆಯಿತು, ಕಾಂಟ್ರಾಸ್ಟ್ ಆಯಿತು ಅಂದ್ರೆ ಅದರಿಂದ ಸಮಸ್ಯೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಏನು ಮಾಡ್ತಾರೆ ಅಂದ್ರೆ ಬಾಯ್ಲರ್ಸು ಆ ಥರ ಏನು ಮಾಡ್ಕೊಂಡಿರ್ತಾರೆ ಹೇಳ್ರಿ, ಈ ಥರ ಬೆಂಡ್ ಮಾಡಿರ್ತಾರೆ. ಆ್ಯಂಡ್ ಒನ್ ಮೋರ್ ಅಪ್ಲಿಕೇಶನ್, ದಟ್ ಅಪ್ಲಿಕೇಶನ್ ಈಸ್ ಯೂಸ್ವಲಿ ಕಾಂಪೌಂಡ್ ವಾಲ್ ಇರ್ತದಲ್ಲ, ಕಾಂಪೌಂಡ್ ವಾಲ್ ಮಧ್ಯದಲ್ಲಿ ಗ್ಯಾಪ್ ಬಿಟ್ಟಿರ್ತಾರೆ. ಯಾಕೆ, ಕಾಂಪೌಂಡ್ ಸೀಸನ್ ವೈಸ್ ಏನು ಮಾಡುತ್ತೆ, ಸ್ಲೈಟ್ ಎಕ್ಸ್ಪಾನ್ಷನ್ ಆಗ್ತಿರ್ತದೆ ಮತ್ತು ಕಾಂಟ್ರಾಸ್ಟ್ ಆಗ್ತಿರ್ತದೆ. ಕಾಂಪೌಂಡ್ ಏನು ಮಾಡಿರ್ತಾರೆ ಇಲ್ಲಿ ಸ್ಲೈಟ್ ಹಿಂಗೆ ಗ್ಯಾಪ್ ಬಿಡ್ತಾರೆ, ಮತ್ತು ಸ್ವಲ್ಪ ಗ್ಯಾಪ್ ಬಿಡ್ತಿರ್ತಾರೆ, ಈ ಗ್ಯಾಪ್ ಬಿಡ್ತಾರೆ. ಯಾಕೆ, ಇಟ್ ಈಸ್ ಆಲ್ಸೋ ಅಪ್ಲಿಕೇಶನ್ ಆಫ್ ದಿ ಲೀನಿಯರ್ ಎಕ್ಸ್ಪಾನ್ಷನ್. ಈಗ ಒಂದು ಬಾಟಲ್ ಇರುತ್ತೆ, ಹಿಂಗೆ ಒಂದು ಬಾಟಲ್ನೊಳಗೆ ನೆಕ್ನಲ್ಲಿ ಇದು ಏನದ, ಇದ್ರ ಲಿಡ್ ಜಾಮ್ ಆಗುತ್ತೆ ಅಂತಂದ್ರೆ ಬರೋದೇ ಇಲ್ಲ ಹೊರಗಡೆಗೆ. ಅಥವಾ ಸ್ಟೀಲ್ ನೀವು ವೆಸಲ್ ತೊಗೊಂಡ್ರೆ ಅದರೊಳಗೆ ಜಾಮ್ ಆಗುತ್ತೆ. ಬಟ್ ಇವು ರಿಮೂವ್ ದಿಸ್ ಒನ್, ಹೊರಗೆ ತೆಗಿಬೇಕಂದ್ರೆ ಯು ಹ್ಯಾವ್ ಟು ಹೀಟ್ ಮಾಡಿದರೆ ಏನಾಗುತ್ತೆ, ಅದು ಹೊರಗಡೆ ಬರುತ್ತೆ. ಇಟ್ ಇಸ್ ಒನ್ ಮೋರ್ ಅಪ್ಲಿಕೇಶನ್. ಹೀಗೆ ನಾವೇನು ಮಾಡಿರ್ತೇವೆ ಅಂತಂದ್ರೆ, ಈ ಫಾರ್ ಎಕ್ಸಾಂಪಲ್ ಕಾರ್ಟ್ ವೀಲ್ಸ್ ಇರ್ತದಲ್ಲ, ಕಾರ್ಟ್ ವೀಲ್ಸು ಯೂಸ್ವಲಿ ವುಡನ್ ಇರ್ತದೆ. ಕಾರ್ಟ್ ವೀಲ್ಸ್ ಏನು ಮಾಡಿರ್ತಿಲ್ಲ ಹಿಂಗೆ ವುಡನ್ ಇರ್ತದೆ, ಇಲ್ಲೊಂದು ಸಪೋರ್ಟ್ ಇರ್ತದೆ, ಇದು ಕೂಡ ವುಡನ್ ಇರ್ತದೆ. ಕೊನೆಗೆ ಒಂದು ಮೆಟಲ್ ರಿಂಗ್ ಏನು ಮಾಡಿರ್ತಾರೆ ಅಂದರೆ ಇಲ್ಲಿ ಸಪೋರ್ಟ್ಗೆ ಅದನ್ನ ಎಕ್ಸ್ಪಾಂಡ್ ಮಾಡಿ ಅದನ್ನು ಫಿಕ್ಸ್ ಮಾಡಿ ಮತ್ತೆ ಕೂಲ್ ಮಾಡಿಬಿಡ್ತಾರೆ. ಅವಾಗ ಅದು ಏನಾಗುತ್ತೆ, ಟೈಟಾಗಿ ಬೀಳುತ್ತೆ. ನಾ ಹೇಳಕತ್ತಿರೋದು ಫೀಲ್ಸ್ ಆಫ್ ದಿ ಕಾರ್ಟ್ ಅಂದರೆ ಚಕ್ಕಡಿ ಗಾಲಿ ಇರ್ತದಲ್ಲ ಅದು. ಹೀಗೆ ಸಾಕಷ್ಟು ಅಪ್ಲಿಕೇಶನ್ ಬರುತ್ತೆ ಎದ್ರದ್ದು, ಎಕ್ಸ್ಪಾನ್ಷನ್ನದ್ದು. ಅದು ಲೀನಿಯರ್ ಇರ್ಬೋದು, ಸೂಪರ್ಫಿಷಿಯಲ್ ಇರ್ಬೋದು, ವ್ಯಾಲ್ಯೂಮ್ದು ಎಕ್ಸ್ಪಾನ್ಷನ್ ಇರ್ಬೋದು. ದೇರ್ ಆರ್ ಸೋ ಮೆನಿ ಅಪ್ಲಿಕೇಶನ್ಸ್ ಆಫ್ ದಿ ದಟ್ ಈಸ್ ಎಕ್ಸ್ಪಾನ್ಷನ್. ದಿಸ್ ಈಸ್ ಅಬೌಟ್ ಎಕ್ಸ್ಪಾನ್ಷನ್ ಆಫ್ ದಿ ಸಾಲಿಡ್. ಓಕೆ, ಇದಿಷ್ಟು ನಾವು ಎಕ್ಸ್ಪಾನ್ಷನ್ ಆಫ್ ದಿ ಸಾಲಿಡ್ ನೋಡ್ತೇವೆ. ಇನ್ನು ಎಕ್ಸ್ಪಾನ್ಷನ್ ಆಫ್ ದಿ ಲಿಕ್ವಿಡ್ ಮತ್ತು ಎಕ್ಸ್ಪಾನ್ಷನ್ ಆಫ್ ದಿ ಗ್ಯಾಸ್ ತೊಗೊಂಡ್ರೆ ಅಲ್ಲಿ ವ್ಯಾಲ್ಯೂಮ್ ಎಕ್ಸ್ಪಾನ್ಷನ್ ಅಷ್ಟೇ ಬರುತ್ತೆ. ಯಾಕಂದ್ರೆ ಅಲ್ಲಿ ಯಾವುದೇ ಒಂದು ಗ್ಯಾಸ್ ಮೀಡಿಯಮ್ ಆಗಲಿ ಲಿಕ್ವಿಡ್ ಮೀಡಿಯಮ್ನಾಗಲಿ ಯಾವಾಗಲೂ ನಾವೇನು ಮಾಡ್ಬೇಕಾಗುತ್ತೆ, ಅಲ್ಲಿಂದ ಕಂಟೇನರ್ನೇ ತೊಗೋಬೇಕಾಗುತ್ತೆ. ನಾವು ಹೀಟ್ ಎನರ್ಜಿ ಸಪ್ಲೈ ಮಾಡಿದ ತಕ್ಷಣ ಆ ಕಂಟೇನರೂ ಎಕ್ಸ್ಪಾಂಡ್ ಆಗತ್ತೆ, ಜೊತೆಗೆ ಲಿಕ್ವಿಡ್ ಎಕ್ಸ್ಪಾಂಡ್ ಆಗತ್ತೆ. ಇಲ್ಲ ನಾವು ಗ್ಯಾಸ್ ಮೀಡಿಯಮ್ ತೊಗೊಂಡಿವಿ ಅಂತಂದ್ರೆ ಅದು ಏನು ಮಾಡ್ತದೆ, ಎರಡೂ ಎಕ್ಸ್ಪಾಂಡ್ ಆಗ್ತವೆ. ಬಟ್ ಎಕ್ಸ್ಪಾಂಡ್ ಅದು ಆಗಲಿಲ್ಲ ಕಂಟೇನರ್ ಅಂದರೆ ಒಳಗೆ ಪ್ರೆಷರ್ ಏನಾಗುತ್ತೆ, ಆಟೋಮೆಟಿಕಲಿ ಕ್ರಿಯೇಟ್ ಆಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಇದಿಷ್ಟು ಪಾಯಿಂಟು ಎಕ್ಸ್ಪಾನ್ಷನ್ ಒಳಗೆ. ನೆಕ್ಸ್ಟ್ ವಿಡಿಯೋ ಕ್ಲಿಪ್ನೊಳಗೆ ನಾವೇನು ಮಾಡೋಣ, ಎನಾಮಲಸ್ ಎಕ್ಸ್ಪಾನ್ಷನ್ನು, ಸ್ಪೆಸಿಫಿಕ್ ಹೀಟು, ರಿಲೇಷನ್ ಬಿಟ್ವೀನ್ ಸೂಪರ್ಫಿಷಿಯಲ್ ಎಕ್ಸ್ಪಾನ್ಷನ್ನ ಅದನ್ನು ನೋಡೋಣ. ಎಸ್, ಥ್ಯಾಂಕ್ ಯು.